ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕ್ರಿಕೆಟ್ ಟ್ರಿಕ್ಸ್. ನಾನು ನಿಮ್ಮ ವಿಜಯ್ ಸಿಂಹ. ಎಲ್ಲರೂ ಹೇಗಿದ್ದೀರಾ? ನಿನ್ನೆ ಮ್ಯಾಚ್ ನೋಡಿದ್ಮೇಲಂತೂ ಫುಲ್ ಮ್ಯಾಚ್ ನೋಡಿದ್ರಂತೂ ಎಲ್ಲರೂ ತುಂಬಾನೇ ಚೆನ್ನಾಗಿರ್ತೀರಾ ಅಂತ ಅನ್ಕೊಂತೀನಿ. ಎಂಥ ಮ್ಯಾಚ್ ನೆನೆ, ಒನ್ ಆಫ್ ದಿ ಬೆಸ್ಟ್ ಮ್ಯಾಚ್ ಇನ್ ದಿ ಹಿಸ್ಟ್ರಿ ಆಫ್ ವರ್ಲ್ಡ್ ಕಪ್ ಅಂತಾನೆ ಹೇಳ್ಬೋದು. ಇಂಡಿಯಾ ಅವರು ಕ್ಯಾರೆಕ್ಟರ್ ಶೋ ಮಾಡಿದ್ದಾರೆ ಅಂತ ತಪ್ಪಾಗಲ್ಲ. 119 ರನ್ ಮಾತ್ರ ಹೊಡಿತಾರೆ. ಎಸ್, ಅದು ಸ್ಲೋ ಪಿಚ್ ಆಗಿರುತ್ತೆ, ಬಟ್ 119 ರನ್ ತುಂಬಾ ಕಮ್ಮಿ ಆಯಿತು. 89 ರನ್ಗೆ 3 ವಿಕೆಟ್ ಅಲ್ಲಿ ಇರ್ತೀವಿ ನಾವು. 119 ರನ್ಗೆ ಆಲ್ ಔಟ್, 30 ರನ್ಗೆ ಎಲ್ಲಾ ವಿಕೆಟ್ ಕಳ್ಕೊಂಡ್ಬಿಡ್ತೀವಿ ನಾವು. ಅದರಲ್ಲೂ ಎಂತೆಂಥ ಪ್ಲೇಯರ್ಸ್ ಅಲ್ಲಿ ನಮ್ಗೆ ಇದ್ದಿದ್ದು. ಕೊಹ್ಲಿ ಅಂಡ್ ರೋಹಿತ್ ಶರ್ಮಾ ಬ್ಯಾಟಿಂಗ್ ಸ್ಟಾರ್ಟ್ ಮಾಡ್ತಾರೆ, ಬಟ್ ಅವರಿಬ್ರದ್ದು ಪ್ರಾಬ್ಲಮ್ ಏನಾಗುತ್ತೆ ಅಂತಂದ್ರೆ ಕಾನ್ಸಂಟ್ರೇಷನ್ ಲ್ಯಾಪ್ಸ್ ಆಗುತ್ತೆ ಇಬ್ರದ್ದು. ಯಾಕೆ ಲ್ಯಾಪ್ಸ್ ಆಗುತ್ತೆ ಅಂತಾನು ಹೇಳ್ತೀನಿ. ಫಸ್ಟ್ ಆಫ್ ಆಲ್ ರೈನಿಂದ ಡಿಲೇ ಆಗಿರುತ್ತೆ. ಅದಾದ್ಮೇಲಿಂದ ಮತ್ತೆ 1 ಓವರ್ ಆಡ್ತಾರೆ. 1 ಓವರ್ ಆದ್ಮೇಲೆ ಮತ್ತೆ ಮಳೆ ಬಂತು ಅಂತ ಹೇಳ್ಬಿಟ್ಟು ಮತ್ತೆ ಕಳಿಸ್ತಾರೆ, ಸ್ಲೈಟ್ ರಿಸಲ್ ಆಯ್ತು ಅಂತ. ಅವಾಗ ಕಾನ್ಸಂಟ್ರೇಷನ್ ಲ್ಯಾಪ್ಸ್ ಆಗುತ್ತೆ. ಅದು ಸೈಕಲಾಜಿಕಲ್ ಅಡ್ವಾಂಟೇಜು ಬೌಲರ್ಸ್ಗೆ, ಬಟ್ ಬ್ಯಾಟ್ಸ್ಮನ್ಗಳಿಗೆ ಫೋಕಸ್ ಕಳ್ಕೊಂತಾರೆ. ಸೊ ಹಂಗಾಗಿ ಕೊಹ್ಲಿ, ರೋಹಿತ್ ಶರ್ಮಾ ಇಬ್ರು ತಮ್ಮ ವಿಕೆಟ್ಸ್ ಕಳ್ಕೊಂತಾರೆ. ಕೊಹ್ಲಿ ಅಂತೂ ಸಿಂಗಲ್ ಡಿಜಿಟ್ಗೆನೆ ಔಟ್ ಆಗ್ತಾರೆ. ಆಮೇಲೆ ರೋಹಿತ್ ಶರ್ಮಾ 13 ರನ್ ಹೊಡೆದ್ಬಿಟ್ಟು ಔಟ್ ಆಗ್ತಾರೆ. ಅದಾದ್ಮೇಲಿಂದ ರಿಷಬ್ ಪಂತ್ನ 1 ಡೌನ್ ಅಲ್ಲಿ ಕಳಿಸ್ತಿರೋದು ಮಾತ್ರ ಮ್ಯಾನೇಜ್ಮೆಂಟ್ ಅಲ್ಲಿ ಯಾರು ತಗೊಂಡ್ರೋ ಡಿಸಿಷನ್ ಏನೋ ಗೊತ್ತಿಲ್ಲ, ಸಿಕ್ಕಾಪಟ್ಟೆ ಒಳ್ಳೆ ಡಿಸಿಷನ್ ಅಂತಾನೆ ಹೇಳಬೇಕು. ಬಿಕಾಸ್ ಇಟ್ಸ್ ರಿಯಲಿ ವರ್ಕಿಂಗ್ ಔಟ್ ಫಾರ್ ಇಂಡಿಯಾ, ಇದನ್ನ ಹೇಳಲೇಬೇಕು. ಬಟ್ ರಿಷಬ್ ಪಂತ್ ಆಡ್ಬೇಕಾದ್ರೆ ಪೂರ್ತಿ ಮ್ಯಾಚ್ ನೋಡ್ತಿರೋರ್ಗೆ ಗೊತ್ತಿರುತ್ತೆ, ಹಾರ್ಟ್ ಅಟ್ಯಾಕ್ ಆಗ್ತಾನೆ ಇರುತ್ತೆ. ಎದೆ ಮೇಲೆ ಈ ಕೈ ಇಟ್ಕೊಂಡೇ ಕೂತಿರ್ಬೇಕು. ಪ್ರತಿ ಶಾಟು ಅವ್ರದ್ದು ಹಂಗೆ ಇರುತ್ತೆ. ಒಂದು ಬಾಲ್ ರಿವರ್ಸ್ಗೆ ಹೋಗ್ತಾರೆ, ಇನ್ನೊಂದು ಬಾಲ್ ಲ್ಯಾಪ್ ಶಾಟ್ಗೆ ಹೋಗ್ತಾರೆ, ಒಂದು ಸ್ಕೂಪ್ಗೆ ಹೋಗ್ತಾರೆ. ಯಪ್ಪ, ಅದ್ರ ಜೊತೆಗೆ ಪಾಕಿಸ್ತಾನ ಅವರು ತುಂಬಾ ಹೆಲ್ಪ್ ಮಾಡಿದ್ರು ಅವ್ರದ್ದು ಕ್ಯಾಚಸ್ಗಳನ್ನ ಬಿಟ್ಟು ಅಂತ ಹೇಳಬೇಕು. ಅದ್ರ ಜೊತೆಗೆ 2 ಡೌನ್ ಅಲ್ಲಿ ಸರ್ಪ್ರೈಸ್ ಎಲಿಮೆಂಟ್ ನಮಗೆ ಅಕ್ಷರ್ ಪಟೇಲ್ ಅವ್ರು ಬರ್ತಾರೆ. ಅವ್ರು ತಮ್ಮ ಕೈಲಾದಷ್ಟು ಕಾಂಟ್ರಿಬ್ಯೂಷನ್ ಕೊಟ್ಟು ಹೋಗ್ತಾರೆ. 18 ಬಾಲ್ಗೆ 20 ರನ್ ಕೊಡ್ತಾರೆ. ಆ ಸ್ಟೇಜಲ್ಲಿ ಅದು ತುಂಬಾ ಇಂಪಾರ್ಟೆಂಟ್ ಆಗಿತ್ತು. ಯಾಕೆ ಅಂತಂದ್ರೆ ಆದ್ಮೇಲೆ ಬಂದವರೆಲ್ಲ ನಾವು ನೋಡ್ತೀವಿ. ಸೂರ್ಯಕುಮಾರ್ ಯಾದವ್ ಎಂಥ ಕ್ವಾಲಿಟಿ ಬ್ಯಾಟ್ಸ್ಮನ್, ಏನೂ ಪರ್ಫಾರ್ಮ್ ಮಾಡೋಕ್ಕಾಗಲ್ಲ ಆ ಪಿಚ್ಚಲ್ಲಿ. ಸಿಂಗಲ್ ಡಿಜಿಟ್ ಸ್ಕೋರ್ಗೆನೆ ಔಟ್ ಆಗ್ತಾರೆ. ಅದಾದ್ಮೇಲಿಂದ ನೆಕ್ಸ್ಟ್ ಬರೋ ಹಾರ್ದಿಕ್ ಪಾಂಡ್ಯ ಇರ್ಬೋದು, ಶಿವಮ್ ದುಬೆ ಇರ್ಬೋದು. ಶಿವಮ್ ದುಬೆ ಆ್ಯಕ್ಚುಲಾಗಿ ಇವರು ಸೂರ್ಯಕುಮಾರ್ ಯಾದವ್ ಔಟ್ ಆಗಿದ ತಕ್ಷಣ ಬಂದಿದ್ದು. ಶಿವಮ್ ದುಬೆ ಅವ್ರದ್ದೊಂದು ಹೇಳಲೇಬೇಕು. ಅವ್ರದ್ದು ಸೆಲೆಕ್ಷನ್ ಜಸ್ಟಿಫೈಡ್ ಅಂತಾನೆ ನನಗೆ ಫಸ್ಟ್ ಆಫ್ ಆಲ್ ಕ್ವಶನ್ ಆಗ್ತಾ ಇರೋದು. ಒಂದು 7-8 ಮ್ಯಾಚ್ CSK ಚೆನ್ನಾಗಿ ಆಡಿದ್ರು ಅಂತ ಅವ್ರನ್ನ ಡೈರೆಕ್ಟಾಗಿ ವರ್ಲ್ಡ್ ಕಪ್ ಸ್ಕ್ವಾಡಲ್ಲಿ ಹಾಕೊಂಡ್ಬಿಟ್ರು. ರಿಸರ್ವ್ಸ್ ಅಲ್ಲೂ ಅಲ್ಲ, ವರ್ಲ್ಡ್ ಕಪ್ ಮೈನ್ ಸ್ಕ್ವಾಡಲ್ಲಿ ಹಾಕೊಂಡ್ರು. 7-8 ಮ್ಯಾಚ್ ಅವ್ರದ್ದು ಒಳ್ಳೆ ಪರ್ಫಾರ್ಮೆನ್ಸ್ ನೋಡಿ. ಬಟ್ ಇವ್ರು ಏನೂ ಮಾಡೋಕ್ಕಾಗ್ತಾ ಇಲ್ಲ ಆ ಪಿಚರ್ಸಲ್ಲಂತೂ. ಎಸ್ಪೆಷಲಿ ಇನ್ನೊಂದು ಮೇನ್ ಹೇಳಬೇಕು ಅಂತಂದ್ರೆ ಅವ್ರದ್ದು ಫುಟ್ವರ್ಕು, ಝೀರೋ ಫುಟ್ವರ್ಕ್ ಪ್ಲೇಯರ್ ಅವರು. ಹಿಂಗೆ ಹೇಳ್ತೀನಿ ಅಂತಲ್ಲ, ನೆಕ್ಸ್ಟ್ ಮ್ಯಾಚಲ್ಲಿ ಚೆನ್ನಾಗಿ ಆಡಿದ್ರೆ ಎಸ್, ಇಟ್ಸ್ ಅನ್ ಅಡ್ವಾಂಟೇಜ್ ಫಾರ್ ಇಂಡಿಯಾ. ಬಟ್ ಅಟ್ ದ ಸೇಮ್ ಟೈಮ್ ಅವರು ಎಸ್ಪೆಷಲಿ ಫಾಸ್ಟ್ ಬೌಲರ್ಸ್ ಇರ್ಬೋದು ಅಥವಾ ಸ್ಪಿನ್ನರ್ಸ್ ಇರ್ಬೋದು, ಯಾರಿಗೆ ಆದ್ರೂ ಅವರು ಫುಟ್ವರ್ಕ್ ಮೂವ್ಮೆಂಟ್ ಮಾಡೋಕ್ಕೆ ಆಗ್ತಾ ಇಲ್ಲ. ಅವ್ರು ಫುಟ್ವರ್ಕ್ ಮೂವ್ಮೆಂಟ್ ಮಾಡೋ ಪ್ಲೇಯರೇ ಅಲ್ಲ ಅವರು. ಅವ್ರದ್ದು ಪವರ್ಫುಲ್ ಹಿಟ್ಟರ್ ಅಂತಾನೆ ನಾವು ಅವ್ರನ್ನ ತಗೊಂಡಿರೋದು. ಬಟ್ ಅವ್ರದ್ದು ಅಂತ ಇಂಟೆಂಟ್ ಕೂಡ ಕಾಣಿಸ್ತಾ ಇಲ್ಲ ನಮಗೆ. ಅದಾದ್ಮೇಲೆ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಇರ್ಬೋದು, ಏನೂ ಕಾಣಿಸ್ತಾ ಇಲ್ಲ ಅವ್ರದ್ದು. ಕಂಪ್ಲೀಟ್ಲಿ ಒಂಥರ ಔಟ್ ಆಫ್ ಇಂಟೆಂಟ್ ಆಗೋಗಿರೋ ಪ್ಲೇಯರು. 9 ಬಾಲ್ ಆಡ್ತಾರೆ, ಕೇವಲ 3 ರನ್ ಹೊಡಿತಾರೆ. ಅವ್ರ ಬದಲು ನಮ್ಗೆ ಇನ್ನೂ ಸ್ಕ್ವಾಡಲ್ಲೇ ತುಂಬಾ ಜನ ಇದ್ದಾರೆ. ರಿಸರ್ವ್ಸ್ ಅಲ್ಲಿ ಶುಭ್ಮನ್ ಗಿಲ್ ಇದ್ದಾರೆ. ಅದಾದ್ಮೇಲಿಂದ ಮೈನ್ ಸ್ಕ್ವಾಡಲ್ಲಿ ಸಂಜು ಸ್ಯಾಮ್ಸನ್ ಇದ್ದಾರೆ. ಆಮೇಲಿಂದ ಯಶಸ್ವಿ ಜೈಸ್ವಾಲ್ ಇದ್ದಾರೆ. ಸೊ ನೋಡ್ಬೋದು, ಲೆಫ್ಟ್ ಹ್ಯಾಂಡ್ ಕಾಂಬಿನೇಷನ್ ಬೇಕು ಅಂದ್ರೆ ಯಶಸ್ವಿ ಜೈಸ್ವಾಲ್ನೇ ನಾವು ಓಪನರ್ ತರ ಇಳಿಸೋ ಬದಲು 4 ಡೌನ್ ತರ ಇಳಿಸ್ಕೋಬಹುದು. ಯಾಕೆಂದ್ರೆ ನಾವು ಫ್ಲೆಕ್ಸಿಬಿಲಿಟಿ ಎಕ್ಸ್ಪೆಕ್ಟ್ ಮಾಡೇ ಎಂಥ ಪ್ಲೇಯರ್ ಇಂದ ಆದ್ರೂ, ಅಂತ ಯಂಗ್ಸ್ಟರ್ ಅಥವಾ ಜೂನಿಯರ್ ಪ್ಲೇಯರ್ ಇಂದ ಅಂತೂ ದೇ ಶುಡ್ ಬಿ ಫ್ಲೆಕ್ಸಿಬಲ್ ಫಾರ್ ಎನಿ ಆಫ್ ದಿ ಪೊಸಿಷನ್. ಬ್ಯಾಟಿಂಗ್ ಆರ್ಡರ್ ಅಲ್ಲಿ ನಾನು ಇದೇ ಆರ್ಡರ್ ಆಡೋದು, ನಾನು ಇದೇ ಮಾಡೋದು, ಅದೆಲ್ಲ ಹೇಳಕ್ಕಾಗಲ್ಲ. ಸೊ ಶಿವಮ್ ದುಬೆದು ಸೆಲೆಕ್ಷನ್ ಜಸ್ಟಿಫೈಡ್ ಅನ್ನೋದು ದೊಡ್ಡ ಕ್ವಶನ್ ಮಾರ್ಕ್ ಆಗ್ತದೆ. ಹಾರ್ದಿಕ್ ಪಾಂಡ್ಯ ಅವರಂತೂ ಒಂದು ಫ್ರೀ ಹಿಟ್ ಬಾಲ್ ಕೂಡ ಹೊಡೆಯೋಕ್ಕಾಗಲ್ಲ, ಆ ಥರ ಆಗುತ್ತೆ. ಅದ್ರ ನೆಕ್ಸ್ಟ್ ಬಂದಿದ್ದ ಬ್ಯಾಟ್ಸ್ಮನ್ಗಳೆಲ್ಲ ಪೆವಿಲಿಯನ್ ಪರೇಡೆ. ಒಬ್ರು ಹಿಂದೆ ಮುಂದೆ ನೋಡಲ್ಲ, ಬರ್ತಾರೆ, ಕ್ಯಾಚ್ ಕೊಡ್ತಾರೆ, ಬೋಲ್ಡ್ ಆಗ್ತಾರೆ, ಹೋಗ್ತಾರೆ. ಎಸ್ಟರ್ಡೇ ಪ್ರಿವ್ಯೂ ವಿಡಿಯೋ ಯಾರ್ಯಾರು ನೋಡಿರ್ತೀರಾ ಅವ್ರಿಗೆಲ್ಲರಿಗೂ ನಾನು ಪ್ರಿವ್ಯೂನಲ್ಲಿ ಹೇಳಿದ್ದೀನಿ, ಇವರಲ್ಲಿ 4 ಬೌಲರ್ಸ್ ತುಂಬ ಇಂಪಾರ್ಟೆಂಟ್ ಆಗ್ತಾರೆ. ಇವ್ರು 4 ಜನರಲ್ಲಿ ಯಾರನ್ನೂ ಇವರು ರಿಮೂವ್ ಮಾಡಲ್ಲ. ಯಾಕೆಂತಂದ್ರೆ ಇವ್ರಿಗೆ ಅಷ್ಟು ರಿಲಿಯಬಿಲಿಟಿ ಇದೆ ಇವ್ರು 4 ಜನ ಬೌಲರ್ಸಿಂದ. ಶಾಹಿನ್ ಅಫ್ರಿದಿ ಇರ್ಬೋದು, ಹ್ಯಾರಿಸ್ ರೌಫ್ ಇರ್ಬೋದು, ನಸೀಮ್ ಶಾ ಇರ್ಬೋದು, ಅದಾದ್ಮೇಲಿಂದ ಮೊಹಮ್ಮದ್ ಆಮೀರ್ ಇರ್ಬೋದು. ಇವ್ರು 4 ಜನ ಗನ್ ಬೌಲರ್ಸ್ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರೆ, ಸಿಕ್ಕಾಪಟ್ಟೆ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಾರೆ. ಸೊ ಅದರಿಂದ ಇಂಡಿಯಾದವ್ರನ್ನ ಕೇವಲ 119ಕ್ಕೆ ಕಟ್ ಹಾಕ್ತಾರೆ. 119ಕ್ಕೆ ಆಲ್ ಔಟ್. 19 ಓವರ್ಗೆ ಉಡೀಸ್, ಟೀಮ್ ಇಂಡಿಯಾ ಬ್ಯಾಟಿಂಗ್ ಉಡೀಸ್. ಅಲ್ಲಿಗೆ ಇನ್ನೂ 1 ಓವರ್ ಬಾಕಿ ಇರುತ್ತೆ, ಬಟ್ ಅಷ್ಟೊತ್ತಿಗೆ ಆಲ್ ಔಟ್ ಮಾಡಿ ಮುಗಿಸ್ಬಿಡ್ತಾರೆ. ಆ ಮಿಡ್ ಮ್ಯಾಚ್ ಇದರಲ್ಲಿ ಮೊಹಮ್ಮದ್ ಆಮೀರ್ನ ಇಂಟರ್ವ್ಯೂ ಮಾಡ್ತಾರೆ. ಏನಪ್ಪ ತುಂಬ ಚೆನ್ನಾಗಿ ಬೌಲಿಂಗ್ ಮಾಡಿದ್ದೀರಲ್ಲ, ಆರಾಮಾಗಿ ಚೇಸ್ ಮಾಡಿಬಿಡ್ಬೋದು ಅಂತ. ಮೊಹಮ್ಮದ್ ಆಮೀರ್ ಅವರು ತುಂಬ ಅನ್ಬಯಾಸ್ಡ್ ಹೇಳ್ತಾರೆ, ನಮ್ದು ಅರ್ಧ ಕೆಲಸ ಮಾತ್ರ ಆಗಿರೋದು, ಇನ್ನೂ ಅರ್ಧ ಕೆಲಸ ಇದೆ. 119 ಇದರಲ್ಲಿ ಒಂಥರ ಪಾರ್ ಸ್ಕೋರ್ ಅಂತಲೇ ಹೇಳಬೇಕು. ನಮ್ಮ ಬ್ಯಾಟಿಂಗ್ ಅವರು ಚೆನ್ನಾಗಿ ಮಾಡಬೇಕು, ಬ್ಯಾಟ್ಸ್ಮನ್ಗಳೆಲ್ಲ ಚೆನ್ನಾಗಿ ಸ್ಕೋರ್ ಮಾಡಬೇಕು ಅಂತ ತುಂಬ ಒಳ್ಳೆ ಸ್ಟೇಟ್ಮೆಂಟ್ ಕೊಡ್ತಾರೆ.
ಅನ್ಬಯಾಸ್ಡಾಗೆ. ಅವ್ರು ಹೇಳಿದ್ದು ಎಷ್ಟು ನಿಜ ಅಂತಂದರೆ, ಪಾಕಿಸ್ತಾನವರು ಕೇವಲ 113 ರನ್ ಹೊಡಿತಾರೆ, 6 ರನ್ನಿಂದ ಭಾರತ ಗೆದ್ದು ಬಿಡ್ತಾರೆ. ಇವ್ರದ್ದು ಹೆಂಗಾಗುತ್ತೆ ಅಂತಂದ್ರೆ, ಇವರು ಫಸ್ಟ್ 26 ರನ್ ನೋ ಲಾಸಲ್ಲಿ ಹೊಡೆದಿರ್ತಾರೆ 4 ಓವರ್ಗೆ, 6 ರನ್ ಗೆಲ್ತಿದ್ದಾರೆ ಅನ್ನೋ ಥರ ಬರ್ತಾರೆ. ಅವಾಗ ಬಾಬರ್ ಅಜಮ್ದು 1 ವಿಕೆಟ್ ಹೋಗುತ್ತೆ. ಅದು ಎಂಥ ಒಳ್ಳೆ ಬಾಲು, ಸಿಕ್ಕಾಪಟ್ಟೆ ಒಳ್ಳೆ ಬಾಲು ಬುಮ್ರಾ ಅವ್ರದ್ದು. ಬಾಬರ್ ಅಜಮ್ ಅವ್ರಿಗೆ ಗೊತ್ತೂ ಆಗಲ್ಲ ಬಾಲ್ ಹೆಂಗ್ ಬಂತು, ಬಾಲ್ ಹೆಂಗೋಯ್ತು ಅಂತ. ಬಟ್ ಸೂರ್ಯಕುಮಾರಿ ಅದು ಸಿಕ್ಕಾಪಟ್ಟೆ ಒಳ್ಳೆ ಕ್ಯಾಚ್ ಹಿಡಿತಾರೆ. ಎಂಥ ಒಳ್ಳೆ ಕ್ಯಾಚ್ ಅಂತಂದ್ರೆ ಅಷ್ಟು ಒಳ್ಳೆ ಕ್ಯಾಚ್ ಅದು. ಬಾಬರ್ ಅಜಮ್ ವಿಕೆಟ್ ಹೋಗುತ್ತೆ. ಅದಾದ್ಮೇಲಿಂದ ನೆಕ್ಸ್ಟ್ ಬರೋರು ಅವ್ರುಗಳು ಮೊಹಮ್ಮದ್ ರಿಜ್ವಾನ್ ಹೇಳಬೇಕು ಅಂತಂದ್ರೆ ನಮಗೆ ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್ ಆದ್ರು ಅಂತಾನೆ ಹೇಳಬೇಕು. ಶಿವಮ್ ದುಬೆ ಅವರು ಸಿಂಪ್ಲೆಸ್ಟ್ ಆಫ್ ದಿ ಸಿಂಪ್ಲೆಸ್ಟ್ ಕ್ಯಾಚಸ್ ಬಿಟ್ಬಿಡ್ತಾರೆ ಮೊಹಮ್ಮದ್ ರಿಜ್ವಾನ್ ಅವ್ರದ್ದು. ಎಲ್ಲರೂ ಕ್ರೌಡು, ಬುಮ್ರಾ ಎಲ್ಲರೂ ಬಾಯ್ ಮೇಲೆ ಕೈ ಇಟ್ಕೊಂಡ್ಬಿಡ್ತಾರೆ. ಏನ್ ಗುರು ಇದು, ಬ್ಯಾಟಿಂಗ್ನು ಆಡಿಲ್ಲ ನೀನು, ಅದ್ರ ಜೊತೆಗೆ ಸಿಟ್ಟರ್ ಆಫ್ ಎ ಕ್ಯಾಚ್, ಅದನ್ನೂ ಕ್ಯಾಚ್ ಬಿಡ್ತೀಯಲ್ಲ ಗುರು, ಏನಿದು ಅಂತ ಎಲ್ಲರೂ ಕಂಪ್ಲೀಟ್ಲಿ ತಲೆ ಮೇಲೆ ಕೈ ಹೊತ್ಕೊಂಡು ಕೂತ್ಕೊಂಡ್ಬಿಡ್ತಾರೆ. ಮೊಹಮ್ಮದ್ ರಿಜ್ವಾನ್ ಅಂತ ಕೀ ಪ್ಲೇಯರು, ಅಂತ ಫಿನಿಶಿಂಗ್ ಎಬಿಲಿಟಿ ಇರೋ ಪ್ಲೇಯರು. ಅವರು ಒಂದು ಆಂಕರ್ ರೋಲ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರೆ. ಬಟ್ ಅವ್ರದ್ದು ಯಾಕೆ ನಾನು ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್ ಅಂತ ಹೇಳಿದೆ ಅಂತಂದ್ರೆ, ಅವರು 43 ಬಾಲ್ ಆಡಿರ್ತಾರೆ, 44 ಬಾಲ್ ಆಡಿರ್ತಾರೆ ಹತ್ತತ್ರ. ಬಟ್ ಕೇವಲ 30 ರನ್ ಮಾತ್ರ ಹೊಡೆದಿರ್ತಾರೆ, 33 ರನ್ ಹೊಡೆದಿರ್ತಾರೆ. ಸೊ ಇವರು ರನ್ನೇ ಬಾಲ್ ಕೂಡ ಆಡಿರದೇ ಇರೋದು ಒಂಥರ ಭಾರತಕ್ಕೆ ಒಂಥರ ಸೈಕಾಲಜಿಕಲ್ ಅಡ್ವಾಂಟೇಜ್ ಆಯಿತು. ಬಟ್ ಅದಾದ್ಮೇಲಿಂದ ಇವರು ಇನ್ನೇನು ಟಾರ್ಗೆಟ್ ಮಾಡೋಣ, ಸ್ಟಾರ್ಟ್ ಮಾಡೋಣ, 80ಕ್ಕೆ 3 ಇರ್ತಾರೆ ಅಷ್ಟೇ ಇವರು. ಇನ್ನೊಂದು 36 ಬಾಲ್ಗೆ 40 ರನ್ ಇರ್ತಾರೆ. 36 ಬಾಲ್ಗೆ ಕರೆಕ್ಟಾಗಿ 40 ರನ್ ಬೇಕಾಗಿರುತ್ತೆ. ಅವಾಗ ಆಕ್ಸಿಲೇಟ್ ಮಾಡೋಣ ಅಂತ ಅನ್ಕೊಂತಾರೆ. ಬಟ್ ಇವ್ರು ಟಾರ್ಗೆಟ್ ಮಾಡ್ತಾರಲ್ಲ ಬೌಲರು, ಅದು ರಾಂಗ್ ಆಯಿತು. ಇವರು ಟಾರ್ಗೆಟ್ ಮಾಡಿದ್ದು ಯಾರನ್ನ, ಬುಮ್ರಾ ಅವ್ರನ್ನ ಟಾರ್ಗೆಟ್ ಮಾಡ್ತಾರೆ. ಬಟ್ ಅದು ಸಿಕ್ಕಾಪಟ್ಟೆ ರಾಂಗ್ ಮೂವ್ ಆಗಿಬಿಡುತ್ತೆ. ಅದು ಏನು, ಬುಮ್ರಾ ಅವ್ರಿಗೆ ಸ್ವೀಪ್ ಮಾಡಕ್ಕೆ ಹೋಗ್ತಾ ಇದ್ದಾರೆ. ಬುಮ್ರಾ ಕ್ವಾಲಿಟಿ ಏನು, ಪಿಚ್ಚು ತುಂಬ ಒಳ್ಳೆ ಪಿಚ್ಚು, ಬುಮ್ರಾಗೆ ಸಹಾಯ ಮಾಡ್ತು, ಬುಮ್ರಾ ಎಕ್ಸ್ಪ್ಲಾಯ್ಟ್ ಮಾಡಿದ್ರು, ಎಲ್ಲ ಸರಿನೇ ಒಪ್ಕೊಳ್ಳೋಣ. ಬಟ್ ಬುಮ್ರಾನ ಟಾರ್ಗೆಟ್ ಮಾಡಕ್ಕೆ ಟ್ರೈ ಮಾಡಿದ್ದು ತಪ್ಪು. ಅಲ್ಲೇ ರಿಜ್ವಾನ್ ಅವ್ರು ಬೋಲ್ಡ್ ಆಗ್ತಾರೆ, ಸೆಟಲ್ ಆಗಿದ್ದು ಬ್ಯಾಟ್ಸ್ಮನ್ ಹೋಗ್ತಾರೆ. ಸೊ ಇನ್ನು ಮಿಕ್ದವರೆಲ್ಲ ಬಂದವರೆಲ್ಲ ಅನ್ಸೆಟಲ್ಡು, ಪಿಚ್ಚು ಬೇರೆ ಈ ಥರ ಕಾಡ್ತಾ ಇದೆ. ಮಿಕ್ದವ್ರೆಲ್ಲರೂ ಕಂಪ್ಲೀಟಾಗಿ ಆಡಿಸ್ಕೊಂಡ್ಬಿಡ್ತಾರೆ. ವಿಕೆಟ್ಗಳು ಹೋಗೋಕೆ ಸ್ಟಾರ್ಟ್ ಆಗುತ್ತೆ. ಪಾಕಿಸ್ತಾನ ವಿಲ್ ಬಿ ಅಂಡರ್ ಟ್ರೆಮೆಂಡಸ್ ಪ್ರೆಷರು. 1 ಓವರ್ಗೆ ಕೊನೆಗೆ 18 ರನ್ ಬೇಕಾಗಿರುತ್ತೆ. ಅವಾಗ ನಸೀಮ್ ಶಾ ಅವ್ರು ಬಂದಿರ್ತಾರೆ. ಅದು ಕೊನೆಗೆ 3 ಬಾಲ್ 16 ರನ್ ಆಗುತ್ತೆ. 3 ಬಾಲ್ 16 ರನ್ ಬೇಕಾಗಿರ್ಬೇಕಾದ್ರೆ ನಾನು ನಸೀಮ್ ಶಾ ಅವ್ರದ್ದು ಬೇರೆ ಮ್ಯಾಚ್ಗಳೆಲ್ಲ ಈ PSL ಅದಾದ್ಮೇಲೆ ಬೇರೆ ಲೀಗ್ಸ್ ಅದಲ್ಲೆಲ್ಲ ನೋಡಿದ್ದೀನಿ ನಾನು. 2 ಬಾಲ್ 12 ರನ್ ಇರಬೇಕಾದ್ರೂ ಗೆಲ್ಸಿದ್ದಾರೆ ಅವ್ರ ಟೀಮ್ನ, 2 6 ಹೊಡೆದ್ಬಿಟ್ಟು ನಸೀಮ್ ಶಾ ಅವರು. ನಿನ್ನೆ ಕೂಡ ನಸೀಮ್ ಶಾ ಅವರು 250 ಸ್ಟ್ರೈಕ್ ರೇಟಲ್ಲಿ ಆಡ್ತಾರೆ ಹೇಳಬೇಕು ಅಂತಂದ್ರೆ. 4 ಬಾಲ್ಗೆ 10 ರನ್ ಹೊಡೆದಿರ್ತಾರೆ ಇವರು. 3 ಬಾಲ್ಗೆ 16 ರನ್ ಇರಬೇಕಾದ್ರೂ ಒಂದು 4 ಹೊಡಿತಾರೆ, ಒಂದು ಲ್ಯಾಪ್ ಶಾಟ್ ಮಾಡಿಬಿಟ್ಟು ಫುಲ್ ಟಾಸ್ ಬಾಲ್ಗೆ, ಅದು ಹೋಗುತ್ತೆ. 2 ಬಾಲ್ 12 ರನ್ ಬೇಕಾಗುತ್ತೆ. ಯುವನ್ ಗುರು ಮತ್ತೆ ಇದೆ ಸ್ಟಾರ್ಟ್ ಆಯ್ತಾ, 2 ಬಾಲ್ 12 ರನ್ ಹೊಡೆದ್ಬಿಡ್ತಾರೆ. ಒಂದು ಹೊಡಿತಾರೆ, ಸರಿಯಾಗಿ ಕನೆಕ್ಟ್ ಮಾಡ್ತಾರೆ. ಬಟ್ ಗ್ರೌಂಡ್ ತುಂಬ ದೊಡ್ಡದ್ರಿಂದ 1 ಬೌನ್ಸ್ 4 ಆಗತ್ತೆ. ಇದು 1 ಬೌನ್ಸ್ 4 ಆಗುತ್ತೆ. 1 ಬಾಲ್ಗೆ 8 ರನ್ ಬಂದಿರುತ್ತೆ. ಅವಾಗ್ಲೂ ನಮಗೆಲ್ಲ ಡೌಟ್ 1:45 ಅಯ್ಯೋ ಏನಪ್ಪ ಇಂಥ ಮ್ಯಾಚು ಈ ಥರ ಆಗ್ತಿದೆಯಲ್ಲ, ಅಕಸ್ಮಾತಾಗಿ ವೈಡ್ ಮಾಡಿಬಿಟ್ರೆ, ಅಕಸ್ಮಾತಾಗಿ ನೋ ಬಾಲ್ ಮಾಡಿಬಿಟ್ರೆ, ಅಕಸ್ಮಾತಾಗಿ ಏನಾದ್ರು 6 ಹೊಡೆದ್ಬಿಟ್ರೆ ಅನ್ನೋದೇ. 1 ಬಾಲ್ಗೆ 8 ರನ್ ಇದ್ರು ಅಂಥ ಪ್ರೆಷರ್ ನೋಡ್ತಿರೋರಿಗೆ, ಆಡ್ತಿರೋರಿಗೆ ಅಂತ ಪ್ರೆಷರ್ ಇದೆಯೋ ಇಲ್ವೋ ಗೊತ್ತಿಲ್ಲ, ನಾವು ನೋಡ್ತಿರೋರಿಗೆ ಅಂತ ಪ್ರೆಷರು. 1 ಬಾಲ್ 8 ರನ್ ಇರುತ್ತೆ. ಬಟ್ ಹರ್ಷದೀಪ್ ಸಿಂಗ್ ಹೇಳಲೇಬೇಕು, ಅಪ್ರಿಷಿಯೇಟ್ ಮಾಡಲೇಬೇಕು, ಸಿಕ್ಕಾಪಟ್ಟೆ ಒಳ್ಳೆ ಬಾಲ್ ಹಾಕ್ತಾರೆ ಅವರು. ಜಸ್ಟ್ ಒಂದು ಯಾರ್ಕರ್ ಲೆಂತ್ ಬರುತ್ತೆ, ಜಸ್ಟ್ ಬಾಲ್ನ ಟಚ್ ಮಾಡೋದು ಅಂದ್ಬಿಟ್ರೆ, ಬಾಲ್ನ ಕಾಂಟ್ಯಾಕ್ಟ್ ಮಾಡ್ತಾರೆ ಅನ್ನೋದು ಅಂದ್ಬಿಟ್ರೆ ಬೇರೆ ಏನು ಮಾಡೋಕ್ಕಾಗಲ್ಲ. ಎಂಥ ಒಳ್ಳೆ ಮ್ಯಾಚು. ರಿಕ್ವೈರ್ಡ್ ರನ್ ರೇಟ್ ಪಾಕಿಸ್ತಾನ ಅವ್ರಿಗೆ ಜಸ್ಟ್ 6 ಬೇಕಾಗುತ್ತೆ. 120 ಬಾಲ್ಗೆ 120 ರನ್. ಅದನ್ನ ಕೂಡ ಕಟ್ ಹಾಕ್ಬಿಟ್ಟು 113 ರನ್ ಹೊಡೆಸ್ಕೊಂಡು 7 ವಿಕೆಟ್ ತೆಗೆದು ಭಾರತ ಗೆದ್ದೇ ಬಿಡ್ತಾರೆ ಅಂತಂದ್ರೆ ಎಂಥ ಅಚೀವ್ಮೆಂಟ್ ಇದು. ದಿಸ್ ಶೋಸ್ ದಿ ಕ್ಯಾರೆಕ್ಟರ್ ಆಫ್ ಇಂಡಿಯಾ ಆ್ಯಕ್ಚುಲಿ. ಎಂಥ ಬೌಲಿಂಗ್ ಪರ್ಫಾರ್ಮೆನ್ಸ್. ಬುಮ್ರಾ ಇರ್ಬೋದು, ಸಿರಾಜ್ ಇರ್ಬೋದು, ಹರ್ಷದೀಪ್ ಸಿಂಗ್ ಇರ್ಬೋದು. 2 ಓವರ್ ಹಾಕಿದ್ದು ರವೀಂದ್ರ ಜಡೇಜಾ ಅವರನ್ನು ಜಾಸ್ತಿ ರನ್ಸ್ ಕೊಡದೆ 2 ಓವರ್ 10 ರನ್ ನೋಡ್ಸ್ಕೊಳ್ತಾರೆ. ಅಕ್ಷರ್ ಪಟೇಲ್ ಅವರು ಬ್ಯಾಟಿಂಗಲ್ಲೂ 20 ರನ್ ನೋಡ್ದು, ಬೌಲಿಂಗಲ್ಲೂ ಒಂದು ಕೀ ವಿಕೆಟ್ ತೆಗೆದು ಸಿಕ್ಕಾಪಟ್ಟೆ ಒಳ್ಳೆ ಬೌಲಿಂಗ್ ಪರ್ಫಾರ್ಮೆನ್ಸ್ ಇರುತ್ತೆ. ಬ್ಯಾಟಿಂಗ್ ಮಾತ್ರ ತುಂಬ ಕೆಟ್ಟದಾಗಿತ್ತು 2 ಸೈಡ್ದು ಅಂತಲೇ ಹೇಳಬೇಕು. ಬಟ್ ಬೌಲಿಂಗ್ ಪರ್ಫಾರ್ಮೆನ್ಸ್ 2 ಸೈಡ್ದು ತುಂಬ ಚೆನ್ನಾಗಿತ್ತು. ಬಟ್ ಎಸ್ಪೆಷಲಿ ನಮ್ಮ ಇಂಡಿಯಾದವರು 119 ರನ್ನ ಡಿಫೆಂಡ್ ಮಾಡ್ಕೊಂಡಿದ್ದಿದೆಯಲ್ಲ, ದಟ್ ಈಸ್ ಲೈಕ್ ಇನ್ವಿನ್ಸಿಬಲ್ ಅಂತಲೇ ಹೇಳ್ಬೋದು. ತುಂಬ ಒಳ್ಳೆ ಪರ್ಫಾರ್ಮೆನ್ಸ್ ಟೀಮ್ ಇಂಡಿಯಾದು. ಎಸ್, ಕಂಗ್ರ್ಯಾಚುಲೇಷನ್ಸ್ ಟು ಟೀಮ್ ಇಂಡಿಯಾ. ಎಸ್ 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 ಎಸ್. ಯಾಕಿಷ್ಟು ಖುಷಿಯಾಗಿದೆ ಅಂತಂದರೆ, ಆ ಮ್ಯಾಚ್ನ ಲೈವ್ ನೋಡ್ಬಿಟ್ಟು 1:45 2 ಗಂಟೆ ಹೊತ್ತಲ್ಲಿ ಕಿರ್ಚಕ್ಕೂ ಆಗಿಲ್ಲ. ಅಟ್ಲೀಸ್ಟ್ ವಿಡಿಯೋ ಮಾಡ್ಬೇಕಾದ್ರೆ ಇವಾಗ ಬೆಳಗ್ಗೆ ಎದ್ದು ಮಾಡ್ತಿರೋದು. ಸೊ ಒಂದು ಎಲ್ಲ ಜೋಶು ಏನೇನಿತ್ತು ಎಲ್ಲ ಇವಾಗ ಹೊರಗಡೆ ಹಾಕ್ತಾ ಇರೋದು. ಇದ್ರದ್ದು ಇಂಪಾರ್ಟೆನ್ಸ್ ಏನು ಅಂತಂದರೆ,
ಪಾಕಿಸ್ತಾನ ಇವಾಗ ಆಲ್ಮೋಸ್ಟ್ ವರ್ಚುವಲಿ ನಾಕ್ಡ್ ಔಟ್ ಅಂತಲೇ ಹೇಳ್ಬೋದು. ಅಟ್ ದ ಸೇಮ್ ಟೈಮ್ ಇಂಡಿಯಾ ಅವರು ಆಲ್ಮೋಸ್ಟ್ ಕ್ವಾಲಿಫೈಡ್ ಅಂತಲೇ ಹೇಳ್ಬೋದು. ಯಾಕೆ ಅಂತ ಹೇಳ್ತಾ ಹೋಗ್ತೀನಿ. ಇವಾಗ ಇಂಡಿಯಾ ಅವ್ರಿಗೆ ನೆಕ್ಸ್ಟ್ ಮ್ಯಾಚಸ್ ಯಾವುದಿರೋದು, ಕೆನಡಾ ಮೇಲೆ, ಅದಾದಮೇಲೆ USA ಮೇಲೆ. 2-2 ಗೆದ್ದೇ ಗೆಲ್ತಾರೆ 100%, ಅದು ಬೇರೆ ಮಾತು. ಈವನ್ USA ಮೇಲೆ ಮಳೆ ಬಂದು ಅಥವಾ ಕೆನಡಾ ಮೇಲೆ ಮಳೆ ಬಂದು 1 ಪಾಯಿಂಟ್ ಶೇರ್ ಆದ್ರೂ ಯೋಚನೆ ಇಲ್ಲ, ಇಂಡಿಯಾ ಅವರು ಆಲ್ಮೋಸ್ಟ್ ಕ್ವಾಲಿಫೈಡ್ ಅಂತಾನೆ. ಅಟ್ ದ ಸೇಮ್ ಟೈಮ್ ಪಾಕಿಸ್ತಾನ ಅವರು ಆಲ್ಮೋಸ್ಟ್ ನಾಕ್ಡ್ ಔಟ್ ಅಂತಲೇ ಹೇಳಬೇಕು. ಯಾಕೆಂತಂದ್ರೆ 2-2 ಸೋತಿದ್ದಾರೆ. ಆಮೇಲೆ ರನ್ ರೇಟ್ ಕೂಡ ಹೊಡ್ಸ್ಕೊಂಡಿದೆ ಅವ್ರದ್ದು. ಜೊತೆಗೆ USA ಅವ್ರ ರನ್ ರೇಟ್ ತುಂಬ ಚೆನ್ನಾಗಿದೆ. ಸೊ ಇವಾಗ ಮೋಸ್ಟ್ ಪ್ರಾಬಬ್ಲಿ ನನಗೆ ಅನಿಸ್ತಿರೋದು 90ಕ್ಕೆ 90 ಭಾಗ USA ಇಂಡಿಯಾ ಸೂಪರ್ 8ಗೆ ಹೋಗ್ಬೋದು, ಸೂಪರ್ 8 ಹಂತಕ್ಕೆ. ಪಾಕಿಸ್ತಾನ ಅವರು ಗ್ರೂಪ್ ಸ್ಟೇಜಲ್ಲಿ ಎಲಿಮಿನೇಟ್ ಆಗೋ ಚಾನ್ಸಸ್ ಎಲ್ಲಾನು ಕಾಣಿಸ್ತಾ ಇದೆ. ಅದು ತುಂಬ ಹೈಯರ್ ಮಾರ್ಜಿನ್, ಹೈಯರ್ ಪರ್ಸೆಂಟೇಜಲ್ಲಿ ತೋರಿಸ್ತದೆ. ಬಟ್ ನಾವು ಪಾಕಿಸ್ತಾನ ಯಾವತ್ತೂ ನಾವು ಕಡೆಗಣಿಸೋಕ್ಕಾಗಲ್ಲ. ಅವರಲ್ಲಿ ಬರ್ತಿರೋದು ಅಂತಂದರೆ ಅವರು ಬೇಸಿಕಲಿ ಅವರು ಈ ಥರನೇ ಸೋ ಮಚ್ ಅನ್ಪ್ರೆಡಿಕ್ಟಬಲ್ ಅಂತಲೇ ಹೇಳಬೇಕು. ಯಾಕೆಂತ ನಾನು ತುಂಬ ವಿಡಿಯೋದಲ್ಲಿ, ನನ್ನ ಹಳೆ ವಿಡಿಯೋಸಲ್ಲೂ ಹೇಳಿದ್ದೀನಿ, ಬೆಂಗಳೂರು ವೆದರು ಆಮೇಲಿಂದ ಪಾಕಿಸ್ತಾನ ಕ್ರಿಕೆಟು ಎರಡೂ ಅನ್ಪ್ರೆಡಿಕ್ಟಬಲ್ಲು. ನಮ್ಮದಲ್ಲಿ ಯಾವಾಗ ಮಳೆ ಬರುತ್ತೆ ಯಾವಾಗ ಬಿಸಿಲು ಬರುತ್ತೆ ಹೇಳೋಕ್ಕಾಗಲ್ಲ. ಅದೇ ಥರನೇ ಪಾಕಿಸ್ತಾನ ಕ್ರಿಕೆಟ್ ಕೂಡ ಹಾಗೇನೆ. 2 ಮ್ಯಾಚ್ ಈ ಥರ ಆಡ್ತಾರೆ, ನೆಕ್ಸ್ಟ್ 2 ಮ್ಯಾಚ್ ತುಂಬ ಅದ್ಭುತವಾಗ್ಬಿಟ್ಟು ರನ್ ರೇಟ್ ಕೂಡ ಇಂಪ್ರೂವ್ ಮಾಡಿಕೊಂಡು ಕ್ವಾಲಿಫೈ ಆಗೋ ತನಕ ಬಂದ್ಬಿಡ್ತಾರೆ. ಕ್ವಾಲಿಫೈ ಆಗೋದಲ್ಲದೆ ಫೈನಲ್ಸ್ ತನಕಕ್ಕೂ ಹೊಟ್ಟೋಗ್ತಾರೆ. ಲಾಸ್ಟ್ 2022 ವರ್ಲ್ಡ್ ಕಪ್ಪಲ್ಲೂ ಹಂಗೆ ಆಗಿದ್ದು. ಜಿಂಬಾಬ್ವೆ ಅವ್ರ ಮೇಲೆ ಸೋತಿರ್ತಾರೆ, ಜಿಂಬಾಬ್ವೆ ಅವರು ಡ್ಯಾನ್ಸ್ ಎಲ್ಲ ಮಾಡಿ ಸೆಲೆಬ್ರೇಟ್ ಮಾಡ್ತಾರೆ. ಬಟ್ ಅವರು ಫೈನಲ್ಸ್ಗೆ ಹೋಗಿರ್ತಾರೆ, ಫೈನಲಿಸ್ಟ್ ಆಗಿರ್ತಾರೆ. ಸೊ ಪಾಕಿಸ್ತಾನ ಅವ್ರನ್ನ ಮಾತ್ರ ನಾವು ಯಾವತ್ತೂ ಕಡೆಗಣಿಸಬಾರ್ದು. ಅವ್ರಿಗೆ ಮೇಜರ್ ಫ್ಯಾಕ್ಟರ್ ಏನು ಅಂತಂದರೆ ಒಂದು ಲಕ್ ಅನ್ನೋ ಫ್ಯಾಕ್ಟರ್ ತುಂಬ ಚೆನ್ನಾಗಿದೆ ಅವ್ರಿಗೆ. ಸೊ ಹಾಗಾಗಿ ಪಾಕಿಸ್ತಾನ ಅವರು ಆ ಥರ ಎಲ್ಲ ಆಯಿತು ಅಂತಂದರೆ ಸೂಪರ್ 8 ಹಂತಕ್ಕೆ ಬರಬಹುದು. ಬಟ್ ಮೋಸ್ಟ್ ಆಫ್ ಇಟ್ 90%, 99% ಅವರು ಎಲಿಮಿನೇಟ್ ಆದಂಗೆ ಲೆಕ್ಕ ಅಂತ ನನಗೆ ಅನಿಸ್ತಾ ಇದೆ. USA ಇಂಡಿಯಾ ಸೂಪರ್ 8 ಹಂತಕ್ಕೆ ಹೋಗೋ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ. ಯಾರ್ಯಾರು ಇನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫಸ್ಟ್ ಸಬ್ಸ್ಕ್ರೈಬ್ ಬಟನ್ ಹೊಡೆದು ಬಿಸಾಕಿ ಹೇಳ್ತೀನಿ. ಅದಾದ್ಮೇಲೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸು, ರಿಲೇಟಿವ್ಸ್ ಎಲ್ಲರಿಗೂ, ಫ್ಯಾಮಿಲಿ ಎಲ್ಲರಿಗೂ ಶೇರ್ ಮಾಡಿ, ಹರಡಿ, ಹಂಚಾಡಿ ಅಂತ ಹೇಳ್ತೀನಿ. ಎಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು, ಧನ್ಯವಾದಗಳು. ಮತ್ತೆ ನೆಕ್ಸ್ಟ್ ವಿಡಿಯೋ ಬರುತ್ತೆ ಹೇಳೋದು. ಮತ್ತೆ ಅದು USA ಮೇಲೆ ಮ್ಯಾಚ್ ನಡೆಯುತ್ತೆ 12ನೇ ತಾರೀಕು. ಅವತ್ತು ಮತ್ತೆ ಬರುತ್ತೆ, ಪ್ರಿವ್ಯೂನು ಬರುತ್ತೆ, ರಿವ್ಯೂನು ಬರುತ್ತೆ. ಅಲ್ಲಿ ತನಕ ಕಾಯ್ತಾ ಇರಿ. ಅದಕ್ಕಿಂತ ಮುಂಚೆ ಶಾರ್ಟ್ಸ್ಗಳೆಲ್ಲ ಬರ್ತಾ ಇರುತ್ತೆ ಬೇರೆ ಮ್ಯಾಚ್ಗಳದ್ದು. ಎಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.